ಈ ಕಥೆ ಸಂಗ್ರಾಮವು ವಿಶ್ವದ ಕಲ್ಯಾಣವು ಧರ್ಮ ಅಧರ್ಮ ಆದಿ ಅನಂತ ಸತ್ಯ ಅಸತ್ಯ ಕೇಶ ಕಳಂಕ ಸ್ವಾರ್ಥದ ಪರಮಾರ್ಥದ ಕಥೆ. ನಮಗೆ ಸ್ಪರ್ಶ ಹಾಸ್ಪಿಟಲಲ್ಲಿ ನಮ್ಮ ಯಜಮಾನ್ರಿಗೆ ಅನ್ಯಾಯ ಆಗಿತ್ತು. ಅದನ್ನು ನಾನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರ ಹತ್ರ ಬಂದು ನನ್ನ ಕಷ್ಟ ಹೇಳ್ಕೊಂಡೆ. ಅವರು ನನಗೆ ನ್ಯಾಯ ದೊರಕಿಸಿದ್ರು. ಅವ್ರ ತಂಡಕ್ಕೂ ಅವ್ರಿಗೆ ಏನು ಹೇಳಬೇಕು ಅಂದರೆ ನಾನು ಧನ್ಯವಾದ ಹೇಳ್ತೀನಿ ಅವರಿಗೆ. ನಮ್ಮ ಮನೆಯವ್ರಿಗೆ ಆಕ್ಸಿಡೆಂಟ್ ಆಗಿತ್ತು. ಅಲ್ಲಿ ಅವ್ರಿಗೆ ಸರಿಯಾಗಿ ಆಪ್ರೇಷನ್ ನಡೆದಿರಲಿಲ್ಲ, ಟ್ರೀಟ್ಮೆಂಟ್ ಸರಿ ಮಾಡಿಸಿರಲಿಲ್ಲ. ಆಮೇಲೆ ನೆಕ್ಸ್ಟು ನಾವು ಐ ಟಿ ಹಾಸ್ಪಿಟಲ್ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ವಿ. ಆಮೇಲೆ ನಮಗೆ ಈ ಥರ ಆಗಿದೆ ಅಂತ ಡಾಕ್ಟ್ರ್ ಹೇಳಿದ್ಮೇಲೆ ನಾವು ರಕ್ಷಣಾ ವೇದಿಕೆಯವ್ರನ್ನ ಬಂದು ನಾವು ನೋಡಿದ್ವಿ. ಆ ನಾರಾಯಣಗೌಡ್ರ ಹತ್ರ ಅಣ್ಣನ ಹತ್ರ ನನ್ನ ಕಷ್ಟ ಹೇಳ್ಕೊಂಡೆ. ನಾವು ತುಂಬಾ ಬಡವರು, 3 ಜನ ಮಕ್ಕಳು. ನನಗೆ ಕಷ್ಟ ಹೇಳ್ಕೊಂಡಾಗ ಅವ್ರಿಗೆ ಇದು ಹೇಳ್ತೀನಿ, ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಅವ್ರ ತಂಡ ಬಂದು ನನಗೆ ಎಲ್ಲ ನನ್ನ ಜೊತೆ ಕೈ ಜೋಡಿಸಿದ್ರು. ಅವ್ರಿಗೆ ಅದಕ್ಕೆ ನನಗೆ ನ್ಯಾಯ ಸಿಕ್ತು ಇವತ್ತು. ಅದಕ್ಕೆ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ ನಾನು. ನಾವು ರೈತರು ಸರ್. ಹಾಂ, ನಾವು 10.5 ಲಕ್ಷ ಖರ್ಚು ಮಾಡಿದ್ವಿ. ಆ ನ್ಯಾಯ ಸಿಕ್ಕಿದೆ. ಅಣ್ಣವ್ರ ಕಡೆಯಿಂದ ನಮ್ಗೆ ನ್ಯಾಯ ಸಿಕ್ತು. ಅವ್ರ ತಂಡಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಮಗೆ ಸ್ಪರ್ಶ ಹಾಸ್ಪಿಟ್ಲಲ್ಲಿ ಮಹೇಶ್ ಅನ್ನೋ ಪೇಷೆಂಟ್ಗೆ ಅನ್ಯಾಯ ಆಗಿತ್ತು. ನಮ್ಮ ಭಾವ ಅವರು, ಇವರು ನಮ್ಮ ತಂಗಿ. ನಮಗೆ 10.5 ಲಕ್ಷ ಬಿಲ್ ಮಾಡಿ ಸರಿಯಾಗಿ ಆಪ್ರೇಷನ್ ಮಾಡಿದ್ದಿಲ್ಲ. ಅದು ನಮಗೆ ಅಲ್ಲಿ BGSಗೆ ಹೋದಾಗ ನಮಗೆ ಗೊತ್ತಾಯಿತು ಈ ಥರ ವಿಚಾರ ಅಂತ. ನಮಗೆ 10.5 ಲಕ್ಷ ಕಟ್ಟಿದ್ದಕ್ಕೆ ನ್ಯಾಯ ಸಿಗಬೇಕಲ್ಲ. ಅದಕ್ಕೋಸ್ಕರ ಏನಾಯಿತು, ನಾನು ಹೋದರೆ ನ್ಯಾಯ ಸಿಗಲ್ಲ ಅಂತವ ಕರವೇ ನಾರಾಯಣಗೌಡರು ಆಫೀಸಿಗೆ ಬಂದು ನಾನು ಕೇಳ್ಕೊಂಡೆ, ಅಣ್ಣ ಈ ಥರ ಹಿಂಗಾಗಿದೆ ಅಂತ. ಅವರು ಒಂದು ಮಾತು ಹೇಳಿದ್ರು, ಹೋಗು ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ ಅಂದ್ಬಿಟ್ಟು ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂಥ ಧರ್ಮಣ್ಣ ಅವ್ರನ್ನ ಒಂದು ಮಾತು ಹೇಳಿದ್ರು. ಸ್ಪರ್ಶ ಹಾಸ್ಪಿಟ್ಲಿಗೆ ಹೋಗಿ ಆಮೇಲೆ ಶ್ವೇತಾ ಮೇಡಮು ಅವ್ರಿಗೂ ಹೇಳಿದರು. ಅವ್ರ ತಂಡ ಬಂದು ನಮ್ಮ ಜೊತೆ ನಿಂತ್ಕೊಂಡು ನಮಗೆ ಅಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿಕೊಟ್ರು. ಇವತ್ತು ಆ ನ್ಯಾಯ ಸಿಕ್ಕಿದೆ ನಮಗೆ ಕರವೇ ನಾರಾಯಣಗೌಡ್ರ ಕಡೆಯಿಂದ. ಅಲ್ಲಿ ಬಂದಂಥ 100 ಕಾರ್ಯಕರ್ತರುಗಳು ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಆಮೇಲೆ ಯಾವುದೇ ಥರದ್ದು ಇನ್ನು ಮುಂದೆ ನಡೆಯಲ್ಲ ಅಂತ ಅವರೂ ಒಪ್ಕೊಂಡಿದ್ದಾರೆ ಹಾಸ್ಪಿಟ್ಲ್ ಕಡೆಯಿಂದ. ಇನ್ಯಾವುದೂ ತೊಂದರೆ ಆಗಲ್ಲ ಅಂತ. ಆಯಿತು, ನಮಗೆ ನಮ್ಮ ನಾರಾಯಣಗೌಡ್ರ ಕಡೆಯಿಂದ ನಮಗೆ ನ್ಯಾಯ ಸಿಕ್ಕಿದೆ. ಅವ್ರ ಟೀಮ್ಗೆ ಧನ್ಯವಾದ ಹೇಳ್ತೀನಿ ಸರ್. ಸ್ಪರ್ಶ ಆಸ್ಪತ್ರೆಯಲ್ಲಿ ಹಾಸನದ ಮೂಲದ ಮಹೇಶ್ ಎನ್ನುವ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಅದಾದ ನಂತರ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ಕಳೆದ ವಿಡಿಯೋಗಳಲ್ಲಿ ತಮ್ಮ ಮುಂದೆ ಹಂಚಿಕೊಂಡಿದ್ದೆ. ಆದರೆ ಆ ಕುಟುಂಬ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ TA ನಾರಾಯಣಗೌಡರ ಬಳಿಯಲ್ಲಿ ಬಂದು ಅವರ ಕಷ್ಟ ದುಃಖವನ್ನು ಹೇಳ್ಕೊಂಡಂಥದ್ದು. ಕರ್ನಾಟಕ ರಕ್ಷಣಾ ವೇದಿಕೆ ಸ್ಪರ್ಶ ಹಾಸ್ಪಿಟಲ್ನ ಮುಖ್ಯಸ್ಥರ ಜೊತೆಯಲ್ಲಿ ಮಾತಾಡಿದಂಥ ಸಂದರ್ಭ. ಇವತ್ತು ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ. ಆ ಕುಟುಂಬದ ಕಣ್ಣೀರು ಒರೆಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಆದೇಶದ ಮೇರೆಗೆ ನಾವೆಲ್ಲ ಹೋಗಿ ಹಾಸ್ಪಿಟ್ಲ್ ಮುಂದೆ ಪ್ರತಿಭಟನೆಯನ್ನು ಮಾಡೋದು. ಇವತ್ತು ಆ ಕುಟುಂಬದ ಕಣ್ಣೀರು ಒರೆಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ. ಮತ್ತು ಆ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸಿದ್ದೀವಿ. ಅದು ಏನು ಅದರಿಂದ ಆದಂಥ ಒಳ್ಳೆಯದು ಆ ಕುಟುಂಬಕ್ಕೆ ಸಲ್ಲಿ, ಆ ಕುಟುಂಬ ಸಂತೋಷವಾಗಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಅದೇ ನಮಗೆ ಶ್ರೇಯಸ್ಸು ಅಂತ ಹೇಳಿ ಇವತ್ತು ಆ ಕುಟುಂಬವನ್ನು ಹಾರೈಸಿ ನಮ್ಮ ಕಚೇರಿಯಿಂದ ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಈಗಾಗಲೇ ಎಲ್ಲರಿಗೂ ಕೂಡ ಸ್ಪರ್ಶ ಆಸ್ಪತ್ರೆಯ ಏನು ಒಂದು ಕರ್ಮಕಾಂಡ ಎಲ್ಲರಿಗೂ ಗೊತ್ತಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಅಣ್ಣ TA ನಾರಾಯಣಗೌಡರ ಒಂದು ಬಲಿಷ್ಠವಾದ ಸಂಘಟನೆ ಬರೀ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿರದೆ ಇವತ್ತು ಸಮಾಜದಲ್ಲಿ ಆಗ್ತಾ ಇರುವಂತಹ ಅನ್ಯಾಯಕ್ಕೂ ಕೂಡ ಕರವೇ ಇವತ್ತು ಧ್ವನಿಯಾಗಿ ನಿಂತಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಏನು ನಮ್ಮ ರೈತ ಕುಟುಂಬದ ಮಹೇಶ್ ಎಂಬುವರಿಗೆ ಆಕ್ಸಿಡೆಂಟ್ ಆಗಿರುತ್ತೆ. ಆಗ ಅವ್ರಿಗೆ ಸ್ಪರ್ಶ ಆಸ್ಪತ್ರೆಗೆ ಅವ್ರನ್ನ ಸೇರಿಸಿದಾಗ ಅಲ್ಲಿ ಸರ್ಜರಿನೇ ಮಾಡ್ದಿರಾ, ಆಪ್ರೇಷನೇ ಮಾಡ್ದಿರಾ ಅವ್ರ ಹತ್ರ ಲಕ್ಷಾಂತರ ರೂಪಾಯಿ ಹಣವನ್ನು ತೆಗೆದುಕೊಂಡಿರ್ತಾರೆ. ಆದರೂ ಕೂಡ ಪೇಷಂಟ್ಗೆ ಏನು ಒಳ್ಳೆಯದಾಗಿರಲ್ಲ. ಇದೆಲ್ಲರಿಗೂ ಈಗಾಗಲೇ ಗೊತ್ತಿದೆ. ಅಂಥ ಒಂದು ಸಂದರ್ಭದಲ್ಲಿ ಆ ಒಂದು ಕುಟುಂಬ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ TA ನಾರಾಯಣಗೌಡರ ಒಂದು ಸಹಾಯವನ್ನು ಬಯಸಿದಾಗ ಅಣ್ಣ ನಾರಾಯಣಗೌಡರು ಬೆಂಗಳೂರು ನಗರ ಅಧ್ಯಕ್ಷರಾದ ಧರ್ಮಣ್ಣನವರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿ ಆ ಒಂದು ಕುಟುಂಬದ ಪರವಾಗಿ ನಾವು ನಿಲ್ತೀವಿ. ಅದಕ್ಕೆ ಉತ್ತರವಾಗಿ ಇವತ್ತು ಆ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸಿರುವಂತಹ ಒಂದು ಸನ್ನಿವೇಶ ಇದೆ. ಯಾಕೆಂದರೆ ನಾವು ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಿದ್ರೆ ಅಲ್ಲಿ ನಮಗೆ ನ್ಯಾಯ ಸಿಗೋವರೆಗೂ ಹಿಂದಿರುಗುವ ಮಾತೇ ಇಲ್ಲ. ಹಾಗಾಗಿ ಇದು ಒಂದು ಮತ್ತೊಂದು ಉದಾಹರಣೆಯಾಗಿದೆ. ಇವತ್ತು ಈ ಬಡ ಕುಟುಂಬದವರಿಗೆ, ಈ ರೈತ ಕುಟುಂಬದವರಿಗೆ ಒಂದು ನ್ಯಾಯ ಸಿಕ್ಕಿದೆ. ಜೊತೆಗೆ ನಮಗೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಜನರು ನಮಗೆ
ನಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮಗೂ ಕೂಡ ಈ ರೀತಿ ಅನ್ಯಾಯವಾಗಿದೆ ಅಂತ. ಹಾಗಾಗಿ ಎಲ್ಲರೂ ಕೂಡ ಸಮಾಜದಲ್ಲಿರೋರು ಇಂಥ ಒಂದು ವಿಚಾರವಾಗಿ ಎಲ್ಲರೂ ನಮ್ಮ ಕರವೇ ಜೊತೆಗೆ ದನಿಗೂಡಿಸ್ಬೇಕು. ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನೂ ಈ ಥರ ಹಲವಾರು ಸಮಾಜಮುಖಿ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಮಾಡ್ತೀವಿ. ಹಾಗಾಗಿ ಈ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮಹೇಶ್ ಅವರು ಇನ್ನಷ್ಟು ಚೇತರಿಕೆ ಆಗಲಿ ಅಂತ ನಾವು ನಮ್ಮ ಸಂಘಟನೆಯಿಂದ ಅರಸಿ ಹಾರೈಸ್ತೀವಿ ಸ್ನೇಹಿತರೆ. ನಮಸ್ಕಾರ.